ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಅವೋಕಾಡೋದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ನೋಡೋಣ. ಆರೋಗ್ಯಕರ ಮೊನೋಸ್ಯಾಚುರೇಟೆಡ್ ಕೊಬ್ಬುಗಳಲ್ಲಿ ಸಮೃದ್ಧವಾಗಿರುವ ಅವೋಕಾಡೋಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅವೋಕಾಡೋವನ್ನು ಪ್ರತಿನಿತ್ಯದಲ್ಲಿ ಸೇವಿಸುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯ ದರವನ್ನು ಹೆಚ್ಚಿಸುತ್ತದೆ. ಉತ್ತಮವಾದ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎನ್ನುವವರು ಇದನ್ನು ಪ್ರತಿನಿತ್ಯದಲ್ಲಿ ಸೇರಿಸಿ. ನೀವು ಅವೋಕಾಡೋವನ್ನು ಇಷ್ಟಪಡುತ್ತೀರಿ? ನೀವು ಸೇವಿಸುವ ಮತ್ತು ಇಷ್ಟಪಡುವ ಅತ್ಯುತ್ತಮ ಹಣ್ಣುಗಳಲ್ಲಿ ಇದು ಒಂದಾಗಿದೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ನಿಮ್ಮ ದೈನಂದಿನ ಆಹಾರದಲ್ಲಿ ಅವೋಕಾಡೋವನ್ನು ಸೇವಿಸುವುದರಿಂದ ಉತ್ತಮವಾದ ಫೈಬರ್ ಅಂಶ ನಿಮಗೆ ದೊರೆಯುತ್ತದೆ. ಉತ್ತಮವಾದ ಫೈಬರ್ ಆಹಾರವನ್ನು ಸೇವಿಸಿದರೆ ಇದು ಕರುಳಿನ ಆರೋಗ್ಯವನ್ನು ಉತ್ತಮವಾಗಿ ಇರಿಸುತ್ತದೆ. ಸಾಮಾನ್ಯವಾಗಿ ಉತ್ತಮವಾದ ಆರೋಗ್ಯವನ್ನು ಹೊಂದಲು ಎಲ್ಲ ರೀತಿಯ ಹಣ್ಣುಗಳನ್ನು ತಿನ್ನಲು ಸಲಹೆ ನೀಡಲಾಗುತ್ತದೆ, ಏಕೆಂದರೆ ಹಣ್ಣುಗಳು ನೈಸರ್ಗಿಕ ಸಕ್ಕರೆಯ ಅಂಶವನ್ನು ಹೊಂದಿರುವುದರ ಜೊತೆಗೆ ಉತ್ತಮವಾದ ಫೈಬರ್ ಅಂಶಗಳನ್ನು ಹೊಂದಿರುತ್ತದೆ. ಅಧ್ಯಯನದ ಪ್ರಕಾರ ಅವೋಕಾಡೋವನ್ನು ಸೇವಿಸುವುದರಿಂದ ಇದು ನಿಮ್ಮನ್ನು ಪೂರ್ಣವಾಗಿ ಇರಿಸುತ್ತದೆ. ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದು ನಮ್ಮ ಜೀರ್ಣಕ್ರಿಯೆಯ ಮೇಲೆ ಉತ್ತಮವಾದ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ. ಆಹಾರದ ಭಾಗವಾಗಿ ಪ್ರತಿದಿನ ಅವೋಕಾಡೋವನ್ನು ತಿನ್ನುವ ಜನರು ಉತ್ತಮವಾದ ಫೈಬರ್ ಮತ್ತು ಕರುಳಿನ ಆರೋಗ್ಯವನ್ನು ಬೆಂಬಲಿಸುವ ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸುವ ಕರುಳಿನ ಸೂಕ್ಷ್ಮಜೀವಿಗಳ ಹೆಚ್ಚಿನ ಪ್ರಮಾಣವನ್ನು ಹೊಂದಿರುತ್ತಾರೆ ಎಂಬುದನ್ನು ಸಂಶೋಧಕರು ದೃಢಪಡಿಸಿದ್ದಾರೆ. ಇದನ್ನು ಸೇವಿಸುವವರಲ್ಲಿ ಹಲವಾರು ರೀತಿಯ ವೈವಿಧ್ಯ ರೀತಿಯ ಬೆಳವಣಿಗೆಗಳು ಉಂಟಾಗಿರುವುದನ್ನು ಸಂಶೋಧಕರು ತಿಳಿಸಿರುತ್ತಾರೆ. ಅವೋಕಾಡೋ ಸೇವನೆಯು ಪಿತ್ತರಸ ಆಮ್ಲವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ತಮವಾದ ಕೊಬ್ಬಿನ ಆಮ್ಲಗಳನ್ನು ಹೆಚ್ಚಿಸುತ್ತದೆ. ಈ ಬದಲಾವಣೆಗಳು ಪ್ರಯೋಜನಕಾರಿ ಆರೋಗ್ಯ ಫಲಿತಾಂಶಗಳೊಂದಿಗೆ ಸಂಬಂಧ ಹೊಂದಿದೆ. ವಿವಿಧ ರೀತಿಯ ಕೊಬ್ಬುಗಳು ಸೂಕ್ಷ್ಮಜೀವಿಯ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ. ಅವೋಕಾಡೋಗಳಲ್ಲಿರುವ ಕೊಬ್ಬುಗಳು ಮೊನೋಸ್ಯಾಚುರೇಟೆಡ್ ಆಗಿದ್ದು ಹೃದಯಕ್ಕೆ ಆರೋಗ್ಯಕರ ಕೊಬ್ಬನ್ನು ಒದಗಿಸುತ್ತದೆ. ಒಂದು ಮಧ್ಯಮ ಅವೋಕಾಡೋ ಸುಮಾರು 12 ಗ್ರಾಂ ಫೈಬರ್ ಅನ್ನು ಹೊಂದಿರುತ್ತದೆ. ನಾವು ಆಹಾರದಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಸೇವಿಸಿದರೆ ಇದು ಕರುಳಿನ ಸೂಕ್ಷ್ಮಜೀವಿಗಳಿಗೆ ಉತ್ತಮವಾದದ್ದು. ಆದುದರಿಂದಲೇ ಯಾವಾಗಲೂ ಆಹಾರ ಪದಾರ್ಥಗಳ ಮೂಲಕವೇ ಫೈಬರ್ ಪಡೆದುಕೊಳ್ಳುವುದು ಉತ್ತಮ. ಅವೋಕಾಡೋದಲ್ಲಿ ಉತ್ತಮವಾದ ಶಕ್ತಿ ಇದೆ. ಇದು ಪೌಷ್ಟಿಕಾಂಶದ ಉತ್ತಮ ಮೂಲವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಎಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ಉತ್ತಮ ಅಂಶಗಳನ್ನು ನೀಡುವಂತಹ ಹಣ್ಣು ಇದಾಗಿದೆ. ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇದರಿಂದ ಯಾವಾಗಲೂ ನಮ್ಮ ಕರುಳಿನ ಆರೋಗ್ಯಕ್ಕೆ ಉತ್ತಮವಾಗಿರುವ ಆಹಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಅವೋಕಾಡೋ ಅಂದರೆ ಬಟರ್ ಫುಡ್ ಇಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.